ತಮಿಳುನಾಡಿನ ಅತಿದೊಡ್ಡ ದಿವಂಗತ ಸ್ಟಾರ್ ನಟ ಎಂಜಿಆರ್ ಜಯ ಹಾದಿ ತುಳಿದಿದ್ದೇಕೆ ಸಿಎಂ ವಿಜಯ್. ರಾಜ್ಯದ ಶಕ್ತಿ ದೇವತೆಯ ಮೊರೆ ಹೋಗಿದ್ಯಾಕೆ ಸಿಎಂ. ಎಂಜಿಆರ್ ಜಯಲಲಿತಾ ಹಾದಿ ತುಳಿದಿದ್ದು ಸಿಎಂ ವಿಜಯ್. ರಾಜ್ಯದ ಶಕ್ತಿ ದೇವತೆ ಮೊರೆ ಹೋಗಿದ್ಯಾಕೆ ಸಿಎಂ ವಿಜಯ್. ಆರಂಭದಲ್ಲೇ ವಿಜಯ್ ದಳಪತಿಗೆ ಭಾರಿ ವಿಘ್ನಗಳೆದುರಾಗಿದೆ. ವಿಘ್ನ ನಿವಾರಣೆಗೆ ಮುಂದಾದ ಸಿಎಂ ವಿಜಯ್ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಮೇಕೆದಾಟು ವಿಘ್ನ, ಮೂಕಾಂಬಿಕೆ ದೇವಿಯ ಮೊರೆ ಹೋಗಿದ್ದಾರೆ. ಏನಿದು ತಮಿಳುನಾಡು ಸಿಎಂ ವಿಜಯ್ ಸೀಕ್ರೆಟ್? ಪ್ರತಿ ಬಾರಿಯೂ ಕೊಲ್ಲೂರಿಗೆ ಬರ್ತಿದ್ದ ಎಂಜಿಆರ್ ಜಯಲಲಿತಾ ಯಾವುದೇ ವಿಘ್ನ ಎದುರಾದರೂ ಮೂಕಾಂಬಿಕೆಯ ಮೊರೆ ಹೋಗ್ತಾ ಇದ್ರು, ಅಲ್ಲಿನ ಸಂಪ್ರದಾಯ. ಈಗ ಎಂಜಿಆರ್ ಜಯ ಹಾದಿ ಅನುಸರಿಸಿದ್ರ ಸಿಎಂ ವಿಜಯ್ ಅನ್ನುವ ಮಾತುಗಳೆದ್ದಿದ್ದಾವೆ. ಭಾರಿ ಚರ್ಚೆಗೆ ಈಡಾದ ಸಿಎಂ ವಿಜಯ್ ದಳಪತಿಯ ನಡೆ. ಮೂಲತಃ ಕ್ರೈಸ್ತ ಧರ್ಮದವರಾಗಿದ್ದರು. ಕರಾವಳಿ ಭಾಗದ ಅತ್ಯಂತ ಪ್ರಖ್ಯಾತ ಮೂಕಾಂಬಿಕಾ ದೇವರ ದರ್ಶನಕ್ಕೆ ವಿಜಯ್ ಬಂದಿರೋದು ಸ್ವಾಗತಾರ್ಹ. ಒಬ್ಬ ಅತಿಥಿಯನ್ನ ಹೆಂಗೆ ಸ್ವೀಕಾರ ಮಾಡ್ಕೋಬೇಕು ಹಾಗೆ ಸ್ವೀಕಾರ ಮಾಡ್ಕೋಬೇಕು. ಆದರೆ ನಮ್ಮ ಕಾನೂನು ಪ್ರತಿಭಟನೆಗೂ ಕೂಡ ಅವಕಾಶ ಕೊಟ್ಟಿದೆ. ಕಾರಣ ನಮ್ಮ ನೆಲ, ಭಾಷೆ, ನಮ್ಮ ಸಂಸ್ಕೃತಿ ಅಂತ ಬಂದಾಗ ನಾವು ಅವನು ವಿಜಯಿ ಮತ್ತೊಬ್ಬ ಮಗದೊಬ್ಬ ಅಂತ ನೋಡೋದಕ್ಕೆ ಹೋಗೋದಿಲ್ಲ. ನಮ್ಮ ಅಸ್ತಿತ್ವವನ್ನು ಮೇಕೆದಾಟು ಅನ್ನುವುದು ಕರ್ನಾಟಕದ ಅತ್ಯಂತ ಐತಿಹಾಸಿಕವಾದ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂತಹದ್ದು. ಅದಾಗಲೇಬೇಕು ಅನ್ನುವಂಥ ಇರಾದೆ ಪ್ರತಿಯೊಬ್ಬ ಕನ್ನಡಿಗನದ್ದು ಕೂಡ. ಅದಕ್ಕೆ ಎದುರಾಗಬಹುದಾದ ಯಾವುದೇ ವ್ಯಕ್ತಿ, ಯಾವುದೇ ಶಕ್ತಿಯನ್ನು ಕೂಡ ಪ್ರಶ್ನಿಸುವಂತಹ ನೈತಿಕತೆ ಕನ್ನಡಿಗರಿಗಿದೆ. ಆ ಕೆಲಸನ ಕರವೇ ಮಾಡ್ತಾ ಇದ್ದಾರೆ. ಆದರೆ ಈಗ ಸುದ್ದಿ ಏನು ಅಂತ ಕೇಳಿದ್ರೆ, ಎಂಜಿಆರ್ನಂತಹ ಸ್ಟಾರ್ ನಟ ತನ್ನ ರಾಜಕೀಯ ಬದುಕಿಗೆ ಯಾವುದಾದ್ರೂ ಅಗ್ನಿ ಪರೀಕ್ಷೆಗಳು ಎದುರಾದಾಗಲೆಲ್ಲ ಅವ್ರಿಗೆ ನೆನಪಾಗ್ತಾ ಇದ್ದಿದ್ದು ಇದೇ ಮೂಕಾಂಬಿಕಾ ದೇವಾಲಯ. ಜಯಲಲಿತಾ ಕೂಡ ಇದರಲ್ಲಿ ಹೊರತಾಗಿರಲಿಲ್ಲ. ಜಯಲಲಿತಾ ಮೂಕಾಂಬಿಕಾ ದರ್ಶನಕ್ಕೆ ಬರ್ತಾ ಇದ್ರು. ಅವರು ಕೂಡ ಸುದೀರ್ಘವಾದ ರಾಜಕೀಯ ಪ್ರಯಾಣವನ್ನು ಬೆಳೆಸಿದವರು. ಸೊ ವಿಜಯ್ ಕೂಡ ಈಗ ಅದೇ ಹಾದಿಯನ್ನು ತುಳಿದಿದ್ದಾರೆ.